ಮಂಗನಿಗೆ ಪ್ರತಿದಿನ ಊಟ ನೀಡುತ್ತಿದ್ದ ಅಜ್ಜಿ ಇದೀಗ ಇಲ್ಲ. ಅಜ್ಜಿಯ ಶವ ಕಂಡು ಮೌನಕ್ಕೆ ಜಾರಿತು ಮಂಗ. ಸ್ನೇಹಿತರೆ, ರಾಮನಗರ ಚನ್ನಪಟ್ಟಣ ಸಮೀಪದ ಬಿ.ವಿ. ಹಳ್ಳಿ ನಿವಾಸಿಯಾಗಿದ್ದ 85 ವರ್ಷದ ಪಾರ್ವತಮ್ಮ ಅವರು ವಯೋಸಹಜ ಕಾಯಿಲೆಯಿಂದ ಕಳೆದ ಸೋಮವಾರ ಮಾರ್ಚ್ 30ರಂದು ನಿಧನರಾದರು. ಪಾರ್ವತಮ್ಮ ಅವರು ಕಳೆದ ಹಲವು ವರ್ಷಗಳಿಂದ ತಮ್ಮ ಮನೆಗೆ ಬರುತ್ತಿದ್ದ ಮಂಗಕ್ಕೆ ಪ್ರತಿದಿನ ಪ್ರೀತಿಯಿಂದ ಆಹಾರ ನೀಡುತ್ತಿದ್ದರು. ಪ್ರಾಣಿಗಳನ್ನು ಕಂಡರೆ ಅವರಿಗೆ ಅಪಾರವಾದ ಪ್ರೀತಿ ಇತ್ತು. ಹಾಗಾಗಿ ಮಂಗನಿಗೆ ಪ್ರತಿದಿನ ಊಟ ನೀಡುತ್ತಿದ್ದರು. ಶವದ ಪಕ್ಕದಲ್ಲೇ ಮೌನವಾಗಿ ಕುಳಿತು ತನ್ನ ದುಃಖ ಹೊರಹಾಕಿತ್ತು ಮಂಗ. ಪಾರ್ವತಮ್ಮ ಅವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಇರಿಸಿದಾಗ ಮಂಗ ಅಲ್ಲಿಗೆ ನೇರವಾಗಿ ಬಂದು ಪಾರ್ವತಮ್ಮನವರನ್ನ ಮೌನದಿಂದಲೇ ನೋಡುತ್ತಿತ್ತು. ಅಲ್ಲಿ ನೂರಾರು ಜನರು ಇದ್ರೂ ಯಾರಿಗೂ ತೊಂದರೆ ಕೊಡಲಿಲ್ಲ, ಯಾರಿಗೂ ಹೆದರಲಿಲ್ಲ. ತನ್ನ ಪಾಡಿಗೆ ತಾನು ಪಾರ್ವತಮ್ಮನವರನ್ನ ನೋಡುತ್ತಾ ತನ್ನೊಳಗಿನ ನೋವು ಕಣ್ಣುಗಳ ಮುಖಾಂತರ ಹೊರಹಾಕಿತ್ತು.